ಕ್ರಿಸ್ತನಲ್ಲಿ ಪ್ರಿಯರೇ, ಸರ್ವರಿಗೂ ಒಡೆಯನೂ ರಕ್ಷಕನೂ ಆಗಿರುವ ತಂದೆಯಾದ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ಶ್ರಮ ಮರಣಗಳ ಆರಾಧನೆಯ ವಾರಕ್ಕೆ ಸ್ವಾಗತಿಸುವೆ. ಈ ಮುಂಜಾನೆ ನಾವು ಪಾಮ್ ಸಂಡೇ ಎಂಬುದಾಗಿ ನಮ್ಮ ಎಲ್ಲ ಸಭೆಗಳಲ್ಲಿ ನಾವು ಆಚರಿಸುವವರಾಗಿದ್ದೇವೆ. ಹೌದು ಪ್ರಿಯರೇ, ನಾನು ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಭಾಗವು ಮತ್ತಾಯನು ಬರೆದ ಸುವಾರ್ತೆ 21:8-11. ಮತ್ತಾಯನು ಬರೆದ ಸುವಾರ್ತೆ 21:8-11. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ, ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ, ಗಲಿಲಾಯದ ನಜರೇತಿನ ಯೇಸು ಅಂದರು ಎಂಬುದೇ. ಪ್ರಿಯರೇ, ನಾವು ಇಂಗ್ಲಿಷಲ್ಲಿ ನೋಡುವುದಾದರೆ 9ನೇ ವಚನ ಈ ರೀತಿಯಾಗಿದೆ. And the multitudes that went before and that followed cried, saying, Hosanna to the Son of David. Blessed is he that cometh in the name of the Lord. Hosanna in the highest. ದಾವೀದನ ಕುಮಾರನಿಗೆ ಜಯ ಎಂಬುದಾಗಿ ನಾವು ಕನ್ನಡದಲ್ಲಿ ನೋಡ್ತೇವೆ. ಇಂಗ್ಲಿಷಲ್ಲಿ ಹೊಸಾನಾ ಟು ದ ಸನ್ ಆಫ್ ಡೇವಿಡ್ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಹೊಸಾನಾ ಎಂಬುದು ಹಳೆ ಒಡಂಬಡಿಕೆಯಲ್ಲಿರುವ ಹೊಸಾನಾ ಎಂಬ ಹೀಬ್ರೂ ಪದಗಳಿಂದ ಹುಟ್ಟಿಕೊಂಡಿದೆ. ಕೀರ್ತನೆ 118:25 ಇದರ ಅರ್ಥ ರಕ್ಷಿಸು, ನಾನು ಪ್ರಾರ್ಥಿಸುತ್ತೇನೆ, ಅಥವಾ ದಯವಿಟ್ಟು ನಮ್ಮನ್ನು ಉಳಿಸು. ಇದು ದೈವಿಕ ವಿಮೋಚನೆಗಾಗಿ ಒಂದು ಮನವಿಯಾಗಿಯೂ ಕಂಡಿದೆ. ಪ್ರಿಯರೇ, ನಂತರ ಹೊಸ ಒಡಂಬಡಿಕೆಯಲ್ಲಿ ಸ್ತುತಿ ಮತ್ತು ಆರಾಧನೆಯ ಕೂಗು, ಅತ್ಯುನ್ನತವಾದ ಸ್ವರದಲ್ಲಿ ಸ್ತುತಿಸುವ ಪದ ಇದಾಗಿದೆ. ಈ ಪದದ ಮೂಲಕ ದೇವರನ್ನ ಬಯಸುವುದು ಅಥವಾ ಆತನಿಗೆ ಸ್ತುತಿಸುವುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 118:25 ನೋಡುವುದಾದರೆ, ಕರ್ತನೆ ದಯವಿಟ್ಟು ರಕ್ಷಿಸು, ಕರ್ತನೆ ದಯವಿಟ್ಟು ಸಾಫಲ್ಯ ಕೊಡು ಎಂಬುದಾಗಿ ಯೆಹೋವನಿಗೆ ಬೇಡುವ ಪ್ರಾರ್ಥನೆ ಇದಾಗಿತ್ತು. ನೆಹೆಮಿಯ 8:14-18 ನೋಡ್ತೇವೆ. ಸೆರೆಯಿಂದ ಹಿಂತಿರುಗಿದ ಸರ್ವ ಸಮೂಹದವರು ಹತಾಶೆಯಿಂದ ಪ್ರಾರ್ಥಿಸಿದ ಪ್ರಾರ್ಥನೆ ಹೊಸಾನಾ 118:25. ಪ್ರಿಯರೇ, ಅದೇ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ತಂದೆಯಾದ ದೇವರು ಯೇಸು ಸ್ವಾಮಿಯು ಯೆರೂಸಲೇಮಿಗೆ ಪ್ರವೇಶಿಸುವ ಸಮಯದಲ್ಲಿ ನಾವು ಪರಿವರ್ತನೆಯನ್ನ ಕಾಣುತ್ತಿದ್ದೇವೆ. ಪ್ರಿಯರೇ, ಅದು ಪ್ರಾರ್ಥನೆಯಿಂದ ಸಂತೋಷ, ಮೆಸ್ಸಿಯನೆಂಬ ಭರವಸೆಯ ಕೂಗಿಗೆ ಬದಲಾಗಿದೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಮೋಕ್ಷಕ್ಕಾಗಿ ಹತಾಶೆಯ ಮನವಿಯಾಗಿತ್ತು, ನಿತ್ಯ ಜೀವಕ್ಕಾಗಿ ಹತಾಶೆಯ ಮನವಿಯೂ ಆಗಿತ್ತು. ಹೊಸ ಒಡಂಬಡಿಕೆಯ ಕಾಲದಲ್ಲಿ ರಕ್ಷಣೆ ಬಂದಿದೆ ಎಂಬ ಮೆಸ್ಸಿಯಾನಿಕ್ ಕೂಗಿಗೆ ಅತಿ ಉತ್ಸಾಹದ ಸ್ವರ ಇದಾಗಿತ್ತು. ಪ್ರಿಯರೇ, ಅಂದಿನ ದಿನ ಇಸ್ರಾಯೇಲರು, ಕರ್ತನೆ ದಯವಿಟ್ಟು ರಕ್ಷಿಸು, ದಯವಿಟ್ಟು ಸಾಫಲ್ಯ ಕೊಡು. ಇಂದಿನ ದಿನ ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ. ಪ್ರಿಯರೇ, ಕರ್ತನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟಿರುವನಲ್ಲವೇ? ನನ್ನ ಮೇಲೆ, ನಿನ್ನ ಮೇಲೆ ನಾವು ಕರ್ತನಿಗೆ ಸಲ್ಲಬೇಕಾದ ಗೌರವ ನೀಡಲು ಶಕ್ತರಾಗಿದ್ದೇವೋ, ಅಥವಾ ಆ ಪಟ್ಟಣದಲ್ಲಿದ್ದಂಥ ಗುಂಪಿನ ಜನಗಳ ರೀತಿ ಇದ್ದೇವೋ? ಒಂದು ಕಡೆ ಅಲ್ಲಿ ನಾವು 2 ರೀತಿಯ ಗುಂಪಿನ ಜನಗಳನ್ನ ನಾವು ನೋಡಬಹುದಾಗಿದೆ. ಹರಿಯದ ಲೋಕದ ಗುಂಪು ಒಂದು ಕಡೆ, ಸ್ವಜನರಾದ ಯಹೂದ್ಯರು ಒಂದು ಕಡೆ. ಪ್ರಿಯರೇ, ಇವೆಲ್ಲದರ ಜೊತೆಯಲ್ಲಿ ಇನ್ನೊಂದು ಗುಂಪಿದೆ, ಯೆರೂಸಲೇಮಿನ ಸ್ತ್ರೀಯರು.
ನಾವು ಖರ್ಜೂರ ಗರಿಗಳ ಭಾನುವಾರಕ್ಕೆ ಉತ್ತಮ ಉದಾಹರಣೆಯಾಗಿದ್ದೆವೋ? ಯಾವ ಗುಂಪಿನಲ್ಲಿ ನಾವಿದ್ದೇವೆ? ಲೋಕವು ಸೈತಾನನ ಹಿಡಿತದಲ್ಲಿದೆ. ಇಂದಿನ ದಿನಗಳು ಕ್ರೈಸ್ತರಿಗೆ ಆಗುತ್ತಿರುವ ಉಪದ್ರವಗಳ ಪರಿಚಯ ನಮಗಿದೆ. ನಾವು ಎಲ್ಲಿ ನಿಂತಿದ್ದೇವೆ? ಜಸ್ಟ್ ಪಾಮ್ ಸಂಡೇ ಅಥವಾ ಖರ್ಜೂರ ಗರಿಗಳ ಭಾನುವಾರ ಮಾಡುವಷ್ಟೇ ಮನಸ್ಥಿತಿಯಲ್ಲಿದ್ದೇವೋ? ನಮ್ಮನ್ನು ನಾವು ಅರಿಯುವ ಪ್ರಿಯರೇ, ಕರ್ತನಿಗೆ ಒಪ್ಪುವ ರೀತಿ ನಮ್ಮ ಜೀವಿತ ಕ್ರಮವನ್ನು ತಿದ್ದಿಕೊಳ್ಳುವ ಪ್ರಾರ್ಥನೆ. ಸ್ವಾಮಿ, ದಾವೀದ ಕುಮಾರನೇ, ನಮ್ಮನ್ನು ರಕ್ಷಿಸಿ ಸಾಫಲ್ಯ ಕೊಡು. ಕರ್ತನ ಮಂದಿರದಲ್ಲಿರುವ ನಾವು ನಿನ್ನ ಹೆಸರಿನ ಮೇಲೆ ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಿ. ನಮಗೆ ನಿಜ ಕ್ರೈಸ್ತರಾಗುವಂಥ ದೃಢತೆಯನ್ನು ಕೊಟ್ಟು ನಡೆಸು ಸ್ವಾಮಿ. ಆಮೇನ್. ಥ್ಯಾಂಕ್ ಯು. ಟೇಕ್ ಕೇರ್.